ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಪ್ರಥಮ PUC ಕನ್ನಡ ವಿಷಯದ ಮೊದಲ ಪದ್ಯಭಾಗವಾದಂತಹ ದುರ್ಯೋಧನ ವಿಲಾಪ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ 1. ದುರ್ಯೋಧನನು ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು? ಆಯ್ಕೆಗಳು: ಮುರಿದ ರಥಗಳು, ಚೂರಾದ ಗದೆಗಳು, ಕುದುರೆಗಳ ಮೃತದೇಹಗಳು, ಊದಿಕೊಂಡ ಹೆಣಗಳು. ಸರಿಯಾದ ಉತ್ತರ ಊದಿಕೊಂಡ ಹೆಣಗಳು. ಪ್ರಶ್ನೆ 2. ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ಹೆಗಲನ್ನು ಆಶ್ರಯಿಸಿದ್ದನು? ಆಯ್ಕೆಗಳು: ಲಕ್ಷಣಕುಮಾರ, ಕುಂಭಸಂಭವ, ಶಲ್ಯ, ಸಂಜಯ. ಸರಿಯಾದ ಉತ್ತರ ಸಂಜಯ. ಪ್ರಶ್ನೆ 3. ಶಿವನನ್ನು ಹೀಗೂ ಕರೆಯುತ್ತಾರೆ. ಆಯ್ಕೆಗಳು: ಮಧುಸೂದನ, ಪಿನಾಕಪಾಣಿ, ಇನತನಯ, ಉರಗಪತಾಕ. ಸರಿಯಾದ ಉತ್ತರ ಪಿನಾಕಪಾಣಿ. ಪ್ರಶ್ನೆ 4. ಕುಂಭಸಂಭವ ಯಾರು? ಆಯ್ಕೆಗಳು: ದುರ್ಯೋಧನ, ಕೃಷ್ಣ, ದ್ರೋಣ, ಸಂಜಯ. ಸರಿಯಾದ ಉತ್ತರ ದ್ರೋಣ. ಪ್ರಶ್ನೆ 5. ಪೊಕ್ಕು ರಣಾಜೀರದೋಳ್ ಅರಿನೃಪರನ್ ಇಕ್ಕಿದ ನರಸುತ ಎಂಬ ದುರ್ಯೋಧನನ ಮೆಚ್ಚುಗೆಯ ಮಾತು ಇವನ ಕುರಿತದ್ದು. ಆಯ್ಕೆಗಳು: ದುಶ್ಯಾಸನ, ಲಕ್ಷಣಕುಮಾರ, ಕರ್ಣ, ಅಭಿಮನ್ಯು. ಸರಿಯಾದ ಉತ್ತರ ಅಭಿಮನ್ಯು. ಪ್ರಶ್ನೆ 6. ಚಕ್ರವ್ಯೂಹವನ್ನು ರಚಿಸಿದವನು ಯಾರು? ಆಯ್ಕೆಗಳು: ಕೃಪಾಚಾರ್ಯ, ದ್ರೋಣಾಚಾರ್ಯ, ವಿದುರ, ಭೀಷ್ಮಾಚಾರ್ಯ. ಸರಿಯಾದ ಉತ್ತರ ದ್ರೋಣಾಚಾರ್ಯ. ಪ್ರಶ್ನೆ 7. ದುರ್ಯೋಧನನ ಮಗನ ಹೆಸರು? ಆಯ್ಕೆಗಳು: ಋಷಿಕೇತು, ಲಕ್ಷಣಕುಮಾರ, ಚಿತ್ರಸೇನ, ಅಭಿಮನ್ಯು. ಸರಿಯಾದ ಉತ್ತರ ಲಕ್ಷಣಕುಮಾರ. ಪ್ರಶ್ನೆ 8. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದುಚಿತಂ ಎಂಬಲ್ಲಿ ದುರ್ಯೋಧನ ಹೇಳುತ್ತಿರುವುದು? ಆಯ್ಕೆಗಳು: ಮಗ ತಂದೆಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ, ಸಹೋದರ ಅಣ್ಣನಿಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ, ತಂದೆ ಮಗನಿಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ, ಯಾರು ಯಾರಿಗೆ ಬೇಕಾದರೂ ಅಂತಿಮ ಗೌರವ ಸಲ್ಲಿಸಬಹುದು. ಸರಿಯಾದ ಉತ್ತರ ಮಗ ತಂದೆಗೆ ಅಂತಿಮ ಗೌರವ ಸಲ್ಲಿಸುವುದು ಕ್ರಮ. ಪ್ರಶ್ನೆ 9. ಆನರಿವೆಂ ಪೃಥೆಯರಿವಳ್ ದಾನವರಿಪು ಅರಿವನ್ ಅರ್ಕನರಿವಂ ಎಂಬ ಸಾಲುಗಳಲ್ಲಿನ ವ್ಯಕ್ತಿಗಳು ಕ್ರಮವಾಗಿ? ಆಯ್ಕೆಗಳು: ಸೂರ್ಯ, ಕೃಷ್ಣ, ಕುಂತಿ, ದುರ್ಯೋಧನ, ಸೂರ್ಯ, ಕುಂತಿ, ಕೃಷ್ಣ, ದುರ್ಯೋಧನ, ದುರ್ಯೋಧನ, ಕುಂತಿ, ಸೂರ್ಯ, ಕೃಷ್ಣ, ದುರ್ಯೋಧನ, ಕುಂತಿ, ಕೃಷ್ಣ, ಸೂರ್ಯ. ಸರಿಯಾದ ಉತ್ತರ ದುರ್ಯೋಧನ, ಕುಂತಿ, ಕೃಷ್ಣ, ಸೂರ್ಯ. ಪ್ರಶ್ನೆ 10. ಇವನನ್ನು ದಿವ್ಯಜ್ಞಾನಿ ಎಂದು ಕರೆಯಲಾಗಿದೆ. ಆಯ್ಕೆಗಳು: ನಕುಲ, ಧರ್ಮರಾಯ, ಭೀಮ, ಸಹದೇವ. ಸರಿಯಾದ ಉತ್ತರ ಸಹದೇವ. ಪ್ರಶ್ನೆ 11. ಅಂಗಾಧಿಪತಿ ಯಾರು? ಆಯ್ಕೆಗಳು: ದ್ರೋಣಾಚಾರ್ಯ, ದುಶ್ಯಾಸನ, ಕರ್ಣ, ಅಶ್ವತ್ಥಾಮ. ಸರಿಯಾದ ಉತ್ತರ ಕರ್ಣ. ಪ್ರಶ್ನೆ 12. ಹರಿಯು ಕರ್ಣನಿಂದ ಏನನ್ನು ದಾನವಾಗಿ ಬೇಡಿದ್ದನು? ಬಿಲ್ಲು, ಬಾಣ,
ರಥ, ಕವಚ. ಸರಿಯಾದ ಉತ್ತರ ಕವಚ. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಗಮನಿಸೋಣ. ಇವು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಯಾವ ರೀತಿ ಕಾಣುತ್ತಿತ್ತು? ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಅರ್ಧ ಮುಚ್ಚಿದ ಕಣ್ಣು, ಯುದ್ಧದ ಉತ್ಸಾಹದಿಂದ ಅರಳಿದ ಮುಖ, ಶತ್ರುಗಳ ಬಾಣದ ಹೊಡೆತದಿಂದ ಜರ್ಜರಿತವಾದ ದೇಹ, ಬಿಸಿ ರಕ್ತದ ಸಮುದ್ರದಲ್ಲಿ ಅದ್ದು ಬಿದ್ದಂತೆ ಕಾಣುತ್ತಿತ್ತು. ಪ್ರಶ್ನೆ 2. ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆ ಪಡುತ್ತಾನೆ? ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಮಗನು ತಂದೆಗೆ ಎಳ್ಳು ನೀರು ಬಿಡುವುದು, ಅಂದರೆ ತರ್ಪಣ ಕೊಡುವುದು ಲೋಕಾರೂಢಿ. ಆದರೆ ಈಗ ಅದಕ್ಕೆ ವಿರುದ್ಧವಾಗಿ ನಾನು ನಿನಗೆ ತರ್ಪಣ ಕೊಡುವಂತಾಯಿತಲ್ಲ, ನೀನು ಈ ರೀತಿ ಕ್ರಮವನ್ನು ತಪ್ಪಿಸಬಹುದಾ ಎಂದು ಮಗನ ಶವವನ್ನು ಕಂಡು ವ್ಯಥೆ ಪಡುತ್ತಾನೆ. ಪ್ರಶ್ನೆ 3. ದುಶ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು? ದುಶ್ಯಾಸನನು ದುರ್ಯೋಧನ ಕುಡಿದಾದ ನಂತರ ತಾಯಿಯ ಎದೆ ಹಾಲನ್ನು, ಸೋಮರಸವನ್ನು ಕುಡಿದ. ಉತ್ತಮವಾದ ಭೋಜನವನ್ನು ದುರ್ಯೋಧನನ ನಂತರ ಸೇವಿಸಿದ. ಆತ ಚಿಕ್ಕಂದಿನಿಂದಲೂ ಎಲ್ಲಿಯೂ ಅಣ್ಣನಾದ ದುರ್ಯೋಧನನನ್ನು ಮೀರಿ ಹೋಗಲಿಲ್ಲ. ಎಂದಿಗೂ ವಿನಯವನ್ನು ಉಲ್ಲಂಘನೆ ಮಾಡಿಲ್ಲ. ಇದು ದುಶ್ಯಾಸನನು ಅಣ್ಣನಾದ ದುರ್ಯೋಧನನಿಗೆ ತೋರಿದ್ದ ವಿನಯಶೀಲತೆ. ಪ್ರಶ್ನೆ 4. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಯಾರು ಅರಿತಿದ್ದರು? ಕರ್ಣನ ಜನ್ಮ ರಹಸ್ಯವನ್ನು ದುರ್ಯೋಧನ, ಕರ್ಣನ ತಾಯಿ ಕುಂತಿ, ತಂದೆ ಸೂರ್ಯದೇವ, ದಾನವರಿಪು ಕೃಷ್ಣ ಮತ್ತು ದಿವ್ಯಜ್ಞಾನಿಯಾದ ಸಹದೇವನು ಅರಿತಿದ್ದರು. ಪ್ರಶ್ನೆ 5. ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ? ಹರಿ ಬಂದು ಬೇಡಿದಾಗ ಕವಚವನ್ನು ನೀನು ಕತ್ತರಿಸಿಕೊಟ್ಟೆ, ಕುಂತಿ ಬಂದು ಕೇಳಲು ದಿವ್ಯಾಸ್ತ್ರಗಳನ್ನು ಅಂಜದೆ ಕೊಟ್ಟೆ, ನಿನಗೆ ಸರಿ ಸಮಾನವಾಗಿರುವ ವೀರರು ಶೂರತ್ವದಲ್ಲಾಗಲಿ ದಾನ ಮಾಡುವುದರಲ್ಲಾಗಲಿ ಯಾರೂ ಇಲ್ಲ ಎಂದು ದುರ್ಯೋಧನ ಕರ್ಣನ ದಾನಗುಣಗಳನ್ನು ಪ್ರಶಂಸಿಸುತ್ತಾನೆ. ಈಗ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸುವ ಪ್ರಶ್ನೆಗಳನ್ನು ಗಮನಿಸೋಣ. ಇವು 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ಗಾಂಡೀವಿಯಂತು ಪಿನಾಕಪಾಣಿಯುಂ ನೆರೆಯನ್. ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿ ಇಟ್ಟಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಜಯನೊಡನೆ ಹೆಣಗಳ ರಾಶಿಯನ್ನು ಏರಿ ಬರುತ್ತಿರುವ ದುರ್ಯೋಧನನು ಬಾಣಗಳ ಹೊಡೆತದಿಂದ ನುಜ್ಜುಗುಜ್ಜಾಗಿ ಬಿದ್ದಿರುವ ದ್ರೋಣರನ್ನು ನೋಡಿ ಮೇಲಿನ ಮಾತನ್ನು ಹೇಳುತ್ತಾನೆ. ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ದ್ರೋಣರ ಶವವನ್ನು ಕಂಡ ದುರ್ಯೋಧನನು ಇಂತಹ ಸಾವು ಏಕೆ ಸಂಭವಿಸಿತು ಎಂದು ಚಿಂತಿಸುತ್ತಾ, ನಿಮ್ಮ ಧನುರ್ವಿದ್ಯ ಕೌಶಲದ ಎದುರು ಗಾಂಡೀವಿಯಾದ ಅರ್ಜುನನೇ ಅಲ್ಲ, ಸ್ವತಃ ಪಿನಾಕಪಾಣಿಯಾದ ಪ್ರಳಯ ರುದ್ರನೇ ಎದುರಾದರೂ ನಿಮ್ಮೊಡನೆ ಹೋರಾಡಿ ಗೆಲ್ಲಲು ಅಸಾಧ್ಯವೆಂದು ತಿಳಿಯದೆ ಎಂದು ದುಃಖಿಸುತ್ತಾನೆ. ಇಲ್ಲಿ ದ್ರೋಣರ ಸಾವು ಅವರು ಸೋತು ಸತ್ತಿರುವುದಲ್ಲ, ಅದು ತನ್ನ ಕರ್ಮದ ಫಲವೇ ಇರಬೇಕೆಂಬುದು ದುರ್ಯೋಧನನ ನಂಬಿಕೆ. ಪ್ರಶ್ನೆ 2. ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ. ಮೇಲಿನ ಈ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿ ಇಟ್ಟಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ಅಭಿಮನ್ಯುವನ್ನು ಕಂಡು ದುರ್ಯೋಧನನು ಹೇಳುವ ಮಾತು.
ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಅವರನ್ನು ಕಂಡು ದುಃಖಿಸುತ್ತಾ ಮುಂದುವರೆದು ಬರುತ್ತ ದುರ್ಯೋಧನನು ಅಭಿಮನ್ಯುವನ್ನು ನೋಡಿ, ಎದುರು ಪಕ್ಷದ ಅರ್ಜುನನ ಮಗನಾದರೂ ಅವನ ಪರಾಕ್ರಮವನ್ನು ಮೆಚ್ಚಿ ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಅರಿತು ಬೇರೆಯವರು ಭೇದಿಸಲು ಸಾಧ್ಯವಾಗದಿದ್ದಾಗ, ಅಭಿಮನ್ಯು, ನೀನು ಹೊಕ್ಕು ವೈರಿ ರಾಜರನ್ನು ಎದುರಿಸಿ ಹೋರಾಡಿದೆ. ನಿನ್ನ ಪರಾಕ್ರಮಕ್ಕೆ ಸರಿಸಮಾನರಾದವರು ಯಾರು ಇದ್ದಾರೆ ಎಂದು ಹೊಗಳುತ್ತಾನೆ. ಹೀಗೆ ದುರ್ಯೋಧನ ವೀರ ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ಮೆಚ್ಚಿ ಹೊಗಳುತ್ತಾನೆ. ಪ್ರಶ್ನೆ 3. ನೀ ಕ್ರಮ ವಿಪರ್ಯಯಂ ಮಾಡುವುದೇ? ಈ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿ ಇಟ್ಟಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ತನ್ನ ಮಗ ಲಕ್ಷಣ ಕುಮಾರನನ್ನು ಕಂಡು ದುರ್ಯೋಧನ ಮೇಲಿನ ಮಾತನ್ನು ಹೇಳುತ್ತಾನೆ. ಅಭಿಮನ್ಯುವಿಗೆ ಕೈಗಳನ್ನು ಮುಗಿದು ಮುಂದೆ ಬರುತ್ತಿರುವಾಗ ದುರ್ಯೋಧನನಿಗೆ ತನ್ನ ಮಗ ಲಕ್ಷಣ ಕುಮಾರನ ನೆನಪಾಗುತ್ತದೆ. ಅಲ್ಲಿಯೇ ಸಮೀಪದಲ್ಲಿ ಬಿದ್ದಿರುವ ತನ್ನ ಮಗ ಲಕ್ಷಣ ಕುಮಾರನನ್ನು ಕಂಡು ದುರ್ಯೋಧನ, ತಂದೆಯ ಸಾವಿನ ನಂತರ ಮಗನು ತಂದೆಗೆ ತರ್ಪಣ ಕೊಡುವುದು ಕ್ರಮ. ಆದರೆ ಈಗ ಮಗನಾದ ನಿನಗೆ ತಂದೆಯಾದ ನಾನು ತರ್ಪಣ ಕೊಡುವಂತಾಯಿತಲ್ಲ. ನೀನು ಪದ್ಧತಿ ತಪ್ಪುವಂತೆ ಮಾಡಿಬಿಟ್ಟೆಯಲ್ಲ ಕುಮಾರ ಎಂದು ದುಃಖಿಸುತ್ತಾನೆ. ಇಲ್ಲಿ ಮಗನನ್ನು ಕಳೆದುಕೊಂಡ ತಂದೆಯ ದುಃಖವನ್ನು ನೋಡಬಹುದು. ಪ್ರಶ್ನೆ 4. ಜನನೀ ಸ್ತನ್ಯಮನುಂಡೆರಾಂ ಬಳಿಕೆ ನೀಂ. ಈ ಮೇಲಿನ ವಾಕ್ಯವನ್ನು ಕವಿರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿ ಇಟ್ಟಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೀಮನಿಂದ ಹತನಾಗಿ ಸತ್ತು ಬಿದ್ದಿರುವ ತನ್ನ ತಮ್ಮನಾದ ದುಶ್ಯಾಸನನನ್ನು ಕಂಡು ದುರ್ಯೋಧನ ದುಃಖಿಸುತ್ತಾ ಮೇಲಿನಂತೆ ಹೇಳುತ್ತಾನೆ. ಯುದ್ಧ ಭೂಮಿಯಲ್ಲಿ ತನ್ನವರನ್ನು ಕಳೆದುಕೊಂಡು ದುಃಖಿಸುತ್ತಾ ಬರುತ್ತಿರುವ ದುರ್ಯೋಧನನು ಭೀಮನ ಗದಾ ಪ್ರಹಾರದಿಂದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತನ್ನ ತಮ್ಮ ದುಶ್ಯಾಸನನನ್ನು ನೋಡಿ, ತಾಯ ಎದೆ ಹಾಲು ಸೇವಿಸುವಲ್ಲಿ, ಸೋಮಾಮೃತ ಸೇವಿಸುವಲ್ಲಿ ಎಲ್ಲದರಲ್ಲಿಯೂ ಹಿರಿಯನಾದ ನಾನೇ ಮುಂದಿದ್ದೆ. ನೀನು ಬಾಲ್ಯದಿಂದ ಎಂದಿಗೂ ಕ್ರಮ ತಪ್ಪಿದುದೇ ಇಲ್ಲ. ಆದರೆ ಯುದ್ಧದಲ್ಲಿ ಮಾತ್ರ ನಿನ್ನ ಸರದಿಯನ್ನು ಮೀರಿ ನನ್ನನ್ನು ಹಿಂದಿಕ್ಕಿ ನೀನು ಮುಂದೆ ಹೋಗಿ ಮರಣ ಹೊಂದಿದೆಯಲ್ಲ ಎಂದು ಪ್ರಲಾಪಿಸುತ್ತಾನೆ. ಪ್ರಶ್ನೆ 5. ಈಗಳ್ ನೀನು ಅಗಲ್ದೆ ಎತ್ತ ಹೋದೈ ಅಂಗಾಧಿಪತಿ. ಈ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿ ಇಟ್ಟಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಆಪ್ತಮಿತ್ರನಾದ ಕರ್ಣನ ಶವವನ್ನು ಕಂಡು ಅದರ ಮುಂದೆ ದುಃಖಿಸುವ ದುರ್ಯೋಧನ ಮೇಲಿನಂತೆ ಹೇಳುತ್ತಾನೆ. ತನ್ನ ತಮ್ಮ ದುಶ್ಯಾಸನನ ಶವವನ್ನು ನೋಡಲಾರದೆ ದುರ್ಯೋಧನನು ಮುಂದೆ ಬರುತ್ತಾ ಕರ್ಣನ ಶವವನ್ನು ನೋಡುತ್ತಾನೆ. ಅದರ ಮುಂದೆ ಕುಳಿತು, ನಾನು, ದುಶ್ಯಾಸನ ಹಾಗೂ ನೀನು ಮೂವರೇ ಯಾವಾಗಲೂ ಒಂದಾಗಿ ಇರುತ್ತಿದ್ದೆವು. ಆತನು ತೀರಿಕೊಂಡ ನಂತರ ನೀನು ನಾನು ಇಬ್ಬರೇ ಆದೆವು. ಈಗ ನೀನು ಸಹ ನನ್ನನ್ನು ಬಿಟ್ಟು ಹೋದೆಯಾ? ನನ್ನ ಬಿಟ್ಟು ಎಲ್ಲಿ ಹೋದೆ ಎಂದು ರೋಧಿಸುತ್ತಾನೆ. ಕರ್ಣನ ಸಾವನ್ನು ನಂಬಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಕರ್ಣ ಇರುವುದನ್ನು ಇಲ್ಲಿ ನೋಡಬಹುದು. ಪ್ರಶ್ನೆ 6. ಆನರಿವೆಂ ಪೃತೆ ಹರಿವಳ್. ಮೇಲಿನ ಈ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿ ಇಟ್ಟಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಆಪ್ತ ಮಿತ್ರನಾದ ಕರ್ಣನ ಶವವನ್ನು ಕಂಡು ಅದರ ಮುಂದೆ ದುಃಖಿಸುವ
ಅವನ ಜನ್ಮ ರಹಸ್ಯವನ್ನು ಕುರಿತು ದುರ್ಯೋಧನ ಮೇಲಿನಂತೆ ಹೇಳುತ್ತಾನೆ. ತನ್ನ ತಮ್ಮ ದುಶ್ಯಾಸನನ ಶವವನ್ನು ನೋಡಲಾರದೆ ದುರ್ಯೋಧನ ಮುಂದೆ ಬರುತ್ತಾ ಕರ್ಣನ ಶವವನ್ನು ನೋಡಿ ಅದರ ಮುಂದೆ ಕುಳಿತು ರೋಧಿಸುತ್ತಾ ಕರ್ಣನ ಜನ್ಮ ರಹಸ್ಯವನ್ನು ಕುರಿತು ಹೇಳುತ್ತಾನೆ. ಕರ್ಣ, ನೀನು ಯಾರ ಮಗನೆಂಬುದನ್ನು ನಾನು ಅರಿತಿರುವೆ. ನಿನ್ನ ತಾಯಿ ಕುಂತಿ ಮತ್ತು ತಂದೆಯಾದ ಸೂರ್ಯನಿಗೆ ತಿಳಿದಿದೆ. ರಾಕ್ಷಸರ ಶತ್ರುವಾದ ಕೃಷ್ಣನಿಗೆ ತಿಳಿದಿದೆ. ಕೊನೆಗೆ ದಿವ್ಯಜ್ಞಾನಿಯಾದ ಸಹದೇವನಿಗೂ ಗೊತ್ತಿದೆ. ನಮ್ಮನ್ನು ಬಿಟ್ಟು ಯಾರಿಗೂ ನಿನ್ನ ಜನ್ಮ ರಹಸ್ಯ ತಿಳಿದಿಲ್ಲ ಎಂದು ದುರ್ಯೋಧನ ರೋಧಿಸುತ್ತಾನೆ. ಈಗ 5-6 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಇವು 4 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಎಲ್ಲೆಂದರಲ್ಲಿ ಆಯುಧಗಳು ಮುರಿದು ತುಂಡಾಗಿ ಬಿದ್ದಿದ್ದವು. ಸತ್ತ ದೇಹಗಳಿಂದ ಹರಿದ ರಕ್ತವನ್ನು ಭೂಮಿಯು ಕುಡಿಯಲಾರದೆ ಸಮುದ್ರದಂತೆ ಯುದ್ಧ ಭೂಮಿಯಲ್ಲೆಲ್ಲ ರಕ್ತವೇ ವ್ಯಾಪಿಸಿಕೊಂಡಿತ್ತು. ಎಲ್ಲಿ ನೋಡಿದರಲ್ಲಿ ಹೆಣಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಈ ನಡುವೆ ಯುದ್ಧ ಭೂಮಿಯಲ್ಲಿ ನಡೆದು ಬರುತ್ತಿರುವ ದುರ್ಯೋಧನ ಕಾಲಿಗೆ ಆಯುಧಗಳು ಚುಚ್ಚಲು, ರಕ್ತವು ತಾಗಲು, ಕಾಲಿಡಲು ಜಾಗವಾಗದೆ ದುರ್ಯೋಧನ ಅಲ್ಲೇ ಬಿದ್ದಿದ್ದ ದೊಡ್ಡ ದೊಡ್ಡ ಗಾತ್ರದ ಹೆಣಗಳನ್ನು ತುಳಿದುಕೊಂಡು ಮುಂದುವರೆದನು. ಹಾಗೆ ಮುಂದುವರಿಯುತ್ತಾ ಹೋದಂತೆ ಯುದ್ಧದಲ್ಲಿ ಭಾಗವಹಿಸಿ ಸತ್ತು ಬಿದ್ದಿರುವ ಆನೆಗಳು ನೋಡಲು ದೊಡ್ಡ ದೊಡ್ಡ ಬೆಟ್ಟಗಳಂತೆ ಕಾಣುತ್ತಿದ್ದವು. ಹೀಗೆ ಬೆಟ್ಟದಂತೆ ಬಿದ್ದಿರುವ ಆನೆಗಳನ್ನು ತುಳಿಯುತ್ತಾ ರಕ್ತದ ನದಿಯನ್ನು ದಾಟುತ್ತಾ ಆನೆಗಳ ಸೊಂಡಿಲೆಂಬ ಕಪ್ಪು ಬಳ್ಳಿಗಳಲ್ಲಿ ಸಿಲುಕಿಕೊಳ್ಳುತ್ತಾ ಅವುಗಳನ್ನು ಲೆಕ್ಕಿಸದೆ ಸಂಜಯನ ಹೆಗಲನ್ನು ಅವಲಂಬಿಸಿ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ನಡೆಯುತ್ತಾನೆ. ಪ್ರಶ್ನೆ 2. ದ್ರೋಣರ ಕಳೆಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ? ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಜಯನನ್ನು ಆಶ್ರಯಿಸಿ ಬರುತ್ತಿರುವ ದುರ್ಯೋಧನನು ಮೊದಲಿಗೆ ಶತ್ರುಗಳ ಬಾಣಗಳ ಪ್ರಹಾರದಿಂದ ಜರ್ಜರಿತವಾಗಿರುವ ದ್ರೋಣರ ಶವವನ್ನು ಕಾಣುತ್ತಾನೆ. ಈ ರೀತಿ ಕಂಡ ದ್ರೋಣರ ಶವದ ಮುಂದೆ ಕುಳಿತು ಹುಟ್ಟಿನಿಂದಲೇ ದುಷ್ಟನಾದ ದುಷ್ಟದ್ಯುಮ್ನನು ದ್ರೋಣರಾದ ನಿಮ್ಮ ತಲೆಯ ಕೂದಲನ್ನು ಹಿಡಿದು ತಲೆಯನ್ನು ಕತ್ತರಿಸಿದನು. ನಿಮ್ಮ ಬಿಲ್ವಿದ್ಯ ಪ್ರಾವೀಣ್ಯದ ಮುಂದೆ ಅರ್ಜುನನೇ ಅಲ್ಲ, ಪಿನಾಕಪಾಣಿಯಾದ ಶಿವನೇ ಬಂದರೂ ಗೆಲ್ಲುವುದು ಸಾಧ್ಯವಿಲ್ಲ. ನಿಮ್ಮ ಈ ಮರಣ ನೀವು ಅಲಕ್ಷಿಸಿದ ಪರಿಣಾಮದಿಂದ ಆಗಿರುವುದಲ್ಲ, ಅದು ನನ್ನ ಕರ್ಮದ ಫಲ. ನನ್ನಿಂದಾಗಿ ನಿಮಗೆ ಇಂತಹ ಮರಣ ಬಂದಿತು ಎಂದು ದುಃಖಿಸುತ್ತಾನೆ. ಪ್ರಶ್ನೆ 3. ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ? ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರೆಮುಚ್ಚಿದ ಕಣ್ಣು, ಯುದ್ಧದ ಉತ್ಸಾಹದಿಂದ ಅರಳಿದ್ದ ಮುಖ, ಕತ್ತರಿಸಿದ ಕೈಗಳು, ಬಾಣಗಳ ಪ್ರಹಾರದಿಂದ ಜರ್ಜರಿತವಾಗಿ ಔಡುಗಚ್ಚಿ ಅತ್ಯಂತ ಭಯಂಕರವಾಗಿ ಕಾಣುತ್ತಿದ್ದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಭಿಮನ್ಯುವನ್ನು ಕಂಡ ದುರ್ಯೋಧನನು ತನ್ನ ವೈರಿಯ ಮಗ ಎನ್ನುವುದನ್ನು ನಿರ್ಲಕ್ಷಿಸಿ ಗುರುಗಳಾದ ದ್ರೋಣರು ರಚಿಸಿದಂತಹ ಚಕ್ರವ್ಯೂಹವನ್ನು ಇತರರಿಗೆ ಪ್ರವೇಶಿಸಲು ಸಾಧ್ಯವಾಗದೇ ಇದ್ದಾಗ ನೀನು ಅದನ್ನು ಭೇದಿಸಿ ಹೊಳಹೊಕ್ಕೆ ವೈರಿ ರಾಜರನ್ನು ನಿನ್ನ ಪರಾಕ್ರಮದಿಂದ ಸೆರೆಪಡೆದ ಅರ್ಜುನನ ಮಗನಾದ ಅಭಿಮನ್ಯು, ನಿನ್ನ ಪರಾಕ್ರಮಕ್ಕೆ ಸರಿಸಮಾನರಾದ ಪುರುಷರಿರುವರೇ? ಅಸಾಮಾನ್ಯ ಬಲದಿಂದ ಕೂಡಿದ ನಿನ್ನ ಪರಾಕ್ರಮ ಬೇರೆ ಯಾರಲ್ಲಾದರೂ ನೋಡಲು ಸಾಧ್ಯವೇ? ನಿನ್ನ ಪರಾಕ್ರಮದ ಒಂದಂಶವು ನಮಗೆ ಸಾಧ್ಯವಾಗಲಿ. ನಿನ್ನಂತಹ ವೀರ ಮರಣ ನನಗೂ ದೊರೆಯಲಿ ಎಂದು ಹೊಗಳುತ್ತಾನೆ. ಪ್ರಶ್ನೆ 4. ದುರ್ಯೋಧನನು ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳಾವುವು? ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೀಮಸೇನನ ಗದಾ ಪ್ರಹಾರದಿಂದ ರಕ್ತ ಪ್ರವಾಹದಲ್ಲಿ ಸಿಲುಕಿ ಬಿದ್ದಿದ್ದ ತನ್ನ ತಮ್ಮನಾದ ದುಶ್ಯಾಸನನ ಶವವನ್ನು ಕಂಡು ದುರ್ಯೋಧನನು, ನಿನ್ನನ್ನು ಕೊಂದವನು ಇನ್ನು ಬದುಕಿದ್ದಾನೆ,
ನಿನ್ನನ್ನು ಕೊಂದವನನ್ನು ಬಡಿದು ಕೊಲ್ಲದೆ ನಾನು ಇನ್ನು ಬಿಟ್ಟಿದ್ದೇನೆ. ನಾನು ನಿನ್ನ ಪ್ರೀತಿಗೆ ಅರ್ಹನಲ್ಲ. ನೀನು ನನ್ನಲ್ಲಿ ಎಷ್ಟೊಂದು ಪ್ರೀತಿಯನ್ನು, ಸಜ್ಜನಿಕೆಯನ್ನು, ಗೌರವವನ್ನು ಇಟ್ಟಿದ್ದೆ. ನಾನು ಅದಕ್ಕೆ ತೋರಿಸಿದ ಪ್ರೀತಿ ಇದೆಯಾ? ತಾಯಿಯ ಎದೆಯ ಹಾಲನ್ನು ಮೊದಲು ನಾನು ಕುಡಿದೆ, ಆನಂತರ ನೀನು ಕುಡಿದೆ. ಸೋಮಾಮೃತವನ್ನು ನಾನು ಮೊದಲು ಕುಡಿದೆ, ಆನಂತರ ನೀನು ಕುಡಿದೆ. ದಿವ್ಯ ಭೋಜನವನ್ನು ಮೊದಲು ನಾನು ಸೇವಿಸಿದೆ, ಆನಂತರ ನೀನು ಸೇವಿಸಿದೆ. ಬಾಲ್ಯದಿಂದ ಎಲ್ಲಿಯೂ ನೀನು ಸರದಿಯನ್ನು ತಪ್ಪಿ ನಡೆದವನಲ್ಲ, ನನ್ನನ್ನು ಮೀರಿ ಹೋದವನಲ್ಲ. ಆದರೆ ಇಂದು ಮರಣದಲ್ಲಿ ನನ್ನನ್ನು ಹಿಂದಕ್ಕೆ ಬಿಟ್ಟು ನೀನು ಮುಂದೆ ಹೋಗಿ ಕ್ರಮವನ್ನು ತಪ್ಪಿದೆಯಲ್ಲ. ಅಯ್ಯೋ ಮಗನೇ ದುಶ್ಯಾಸನ ಎಂದು ರೋಧಿಸುತ್ತಾನೆ. ಪ್ರಶ್ನೆ 5. ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ದುಶ್ಯಾಸನನ ಶವವನ್ನು ನೋಡಿ ಮುಂದುವರೆದ ದುರ್ಯೋಧನ ತನ್ನ ಆಪ್ತ ಗೆಳೆಯನಾದ ಕರ್ಣನ ಶವವನ್ನು ಕಂಡು, ದುಶ್ಯಾಸನ, ನಾನು, ನೀನು ಮೂವರು ಸದಾ ಒಟ್ಟಿಗೆ ಇರುತ್ತಿದ್ದೆವು. ಈಗ ದುಶ್ಯಾಸನನ ಮರಣದ ನಂತರ ನಾನು ನೀನು ಇಬ್ಬರೇ. ಈಗ ನೀನು ನನ್ನನ್ನು ಬಿಟ್ಟು ಎಲ್ಲಿ ಹೋದೆ? ನಿನ್ನ ಗೆಳೆಯನಾದ ನಾನು ಬಂದಿದ್ದರೂ ನೋಡದೆ, ಮಾತನಾಡದೆ, ಅಪ್ಪಿಕೊಳ್ಳದೆ, ಜಿಯ, ಒಡೆಯ, ಏನಪ್ಪಣೆ ಎಂದು ಕೇಳದೆ ಯಾಕೆ ಇನ್ನು ಮಲಗಿರುವೆ? ಕರ್ಣ, ನೀನು ಇರುವ ಜಾಗದಲ್ಲಿ ಸುಳ್ಳು, ಅತಿಯಾಸೆ, ಭಯ ಯಾವುದಕ್ಕೂ ಅವಕಾಶವಿಲ್ಲ. ಸತ್ಯ, ತ್ಯಾಗ, ಪರಾಕ್ರಮ ಇವುಗಳಿಗೆಲ್ಲ ಕರ್ಣ ನೀನೇ ಮೊದಲನೆಯವನಾದೆ. ಇಂದ್ರನು ಬಂದು ನಿನ್ನ ಕವಚವನ್ನು ಬೇಡಿದರೆ ಕವಚವನ್ನು ಕೊಟ್ಟೆ. ನಿನ್ನ ತಾಯಿಯಾದ ಕುಂತಿಯು ದಿವ್ಯಾಸ್ತ್ರವನ್ನು ಬೇಡಿದಾಗ ಅಳುಕದೆ ಅಂಜದೆ ನೀಡಿದೆ. ನಿನ್ನಂತ ನಿನಗೆ ಸರಿಸಮಾನರಾದ ದಾನಶೂರರು ಹಾಗೂ ಪರಾಕ್ರಮಿಗಳು ಯಾರೂ ಇರಲು ಸಾಧ್ಯವಿಲ್ಲ ಎಂದು ಕೊಂಡಾಡುತ್ತಾನೆ. ಈಗ ಇಲ್ಲಿ ಕೊಟ್ಟಿರುವ ಪದ್ಯವನ್ನು ಆಧರಿಸಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದು. ಇದು ಸಹ 4 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ಅರಿಯಮೆ ಬಿಲ್ಲ ಭಿನ್ನಣಕೆ ಗಾಂಡೀವಿಯಲ್ತು ಪಿನಾಕಪಾಣಿಯುಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕೆ ಅದು ನಿಮ್ಮುಪೇಕ್ಷೆಯೇ ಎಂದರಿಯಂ ಇದೆನ್ನ ಕರ್ಮವಶಂ ಎಂದರಿಯಂ ನಿಮಗಿಂತು ಸಾವುಂ ಈ ತೆರದಿನ ಅಕಾರಣಂ ನೆರೆಯೇ ಸಂಭವಿಸಿದ್ದುದೋ ಕುಂಭಸಂಭವ. ಪ್ರಶ್ನೆ 1. ಗಾಂಡೀವಿ ಎಂದರೆ ಯಾರು? ಉತ್ತರ ಅರ್ಜುನ. ಪ್ರಶ್ನೆ 2. ನಿಮ್ಮ ನಿರ್ಲಕ್ಷ್ಯದಿಂದ ನಿಮಗೆ ಸೋಲಾಗಿಲ್ಲ ಎಂದು ದುರ್ಯೋಧನ ಯಾರಿಗೆ ಹೇಳುತ್ತಿದ್ದಾನೆ? ಉತ್ತರ ದ್ರೋಣಾಚಾರ್ಯ. ಪ್ರಶ್ನೆ 3. ದ್ರೋಣರಿಗೆ ಸಾವು ಹೇಗೆ ಬಂತು ಎಂಬುದನ್ನು ಮೇಲಿನ ಸಾಲುಗಳಲ್ಲಿ ಹೇಗೆ ಹೇಳಲಾಗಿದೆ? ಹುಟ್ಟಿನಿಂದಲೇ ದುಷ್ಟನಾದ ದೃಷ್ಟದ್ಯುಮ್ನನು ದ್ರೋಣರಾದ ನಿಮ್ಮ ತಲೆಯ ಕೂದಲನ್ನು ಹಿಡಿದು ತಲೆಯನ್ನು ಕತ್ತರಿಸಿದನು. ನಿಮ್ಮ ಬಿಲ್ವಿದ್ಯಾ ಪ್ರಾವೀಣ್ಯದ ಮುಂದೆ ಅರ್ಜುನನೇ ಅಲ್ಲ, ಪಿನಾಕಪಾಣಿಯಾದ ಶಿವನೇ ಬಂದರೂ ಗೆಲ್ಲುವುದು ಸಾಧ್ಯವಿಲ್ಲ. ನಿಮ್ಮ ಈ ಮರಣ ನೀವು ಅಲಕ್ಷಿಸಿದ ಪರಿಣಾಮದಿಂದ ಆಗಿರುವುದಲ್ಲ, ಅದು ನನ್ನ ಕರ್ಮದ ಫಲ. ನನ್ನಿಂದಾಗಿ ನಿಮಗೆ ಇಂತಹ ಮರಣ ಬಂದಿತು ಎಂದು ಮೇಲಿನ ಸಾಲುಗಳಲ್ಲಿ ಹೇಳಲಾಗಿದೆ. ಮತ್ತೊಂದು ಪದ್ಯ. ಅನೃತಂ ಲೋಭಂ ಭಯಂ ಎಂಬಿನಿತುಂ ನೀನಿದ್ದ ನಾಡೋಳ್ ಇರ್ಕುಮೆ ರವಿನಂದನ ನನ್ನೀ ಚಾಗಂ ಅಣ್ಮೆಂ ಎಂಬಿನಿ ತರ್ಕಂ ನೀನೇ ಮೊತ್ತ ಮೊದಲಿಗನಾದೈ. ಪ್ರಶ್ನೆ 1. ಅನೃತ ಮತ್ತು ಲೋಭ ಎಂದರೇನು? ಉತ್ತರ ಸುಳ್ಳು ಮತ್ತು ದುರಾಸೆ. ಪ್ರಶ್ನೆ 2. ರವಿನಂದನ ಎಂದು ಯಾರನ್ನು ಕರೆಯಲಾಗಿದೆ? ಉತ್ತರ ಕರ್ಣನನ್ನು. ಪ್ರಶ್ನೆ 3.
ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಹೊಗಳಿದ್ದಾನೆ. ಕರ್ಣ, ನೀನು ಇರುವ ಜಾಗದಲ್ಲಿ ಸುಳ್ಳು, ಅತಿಯಾಸೆ, ಭಯ ಯಾವುದಕ್ಕೂ ಅವಕಾಶವಿಲ್ಲ. ಸತ್ಯ, ತ್ಯಾಗ, ಪರಾಕ್ರಮ ಇವುಗಳಿಗೆಲ್ಲ ನೀನೇ ಮೊದಲನೆಯವನಾದೆ. ಇಂದ್ರನು ಬಂದು ನಿನ್ನ ಕವಚವನ್ನು ಬೇಡಿದರೆ ಕವಚವನ್ನು ಕೊಟ್ಟೆ. ನಿನ್ನ ತಾಯಿಯಾದ ಕುಂತಿಯು ದಿವ್ಯಾಸ್ತ್ರವನ್ನು ಬೇಡಿದಾಗ ಅಳುಕದೆ ಅಂಜದೆ ನೀಡಿದೆ. ನಿನ್ನಂತ ನಿನಗೆ ಸಮಾನರಾದ ದಾನಶೂರರು ಹಾಗೂ ಪರಾಕ್ರಮಿಗಳು ಯಾರೂ ಇರಲು ಸಾಧ್ಯವಿಲ್ಲ ಎಂದು ದುರ್ಯೋಧನ ಕೊಂಡಾಡುತ್ತಾನೆ. ಹೀಗೆ ನಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಉತ್ತರಿಸಬೇಕು. ನಮಸ್ಕಾರ.